ಮಸಾಜ್ ಮಾಡ್ರು, ಮಸಾಜ್ ಮಾಡ್ರಿ. ರಂಜನ್ ಮಾಡ್ತಿದ್ಯಾ ಮಗನೇ? ಧೀರಜ್ ಮಾಡ್ತಾ ಇದೆಯಾ? ನೋಡಪ್ಪ, 800 ರೂಪಾಯಿ ಇಲ್ಲೇ ಮಿಗಿಸ್ಬಿಟ್ರು ನನ್ನ ಮಕ್ಕಳು. ಅಯ್ಯಪ್ಪ, ನಿಧಾನಕ್ಕೆ ಮಾಡ್ರಲ್ಲ. ಬೇರೆ ಮೊಬೈಲ್ ನೀಟಾಗಿ ಕಾಣಿಸ್ತಾ ಇಲ್ಲ. ಕೊಡು ಕೊಡು, ನಂದು ನಂದು. ಹಾಂ, ಏನ ಏನು ಮಾಡ್ತಿದ್ದೆ? ಏನು ಮಾಡ್ತಿದ್ದೆ? ಯಾವೂರಮ್ಮ ನೀವು? ಯಾವೂರು ನೀವು? ಯಾವೂರು ನೀವು? ಏಯ್, ಸುಮ್ಮನೆ ಹಾಲು ಕುಡ್ಸ ಅಲ್ಲೇ ಮಗನಿಗೆ. ಕುಡ್ಸ, ಹಾಲು ಕುಡ್ಸಲ್ಲ ನಿನ್ನ ಮಗನಿಗೆ. ಕುಡ್ಸು ಅಲ್ಲೇ, ಮಲ್ಕೊಂಡು ಕುಡಿಸ್ಬೇಕು. ಇರೋಲ್ಲ ಏನು ಮಗನೇ? ವಿಭೂತಿ ಎಲ್ಲ ಇಟ್ಕೊಂಡು ನಿಮ್ಮ ಅಪ್ಪ ರೆಡಿ ಆಯ್ತವ್ರೆ. ನಿನ್ನೆ ನೋಡಿದ್ರೆ ಗಡ್ಡ ಮೀಸೆ ಹಂಗೆ ಬಿಟ್ಕೊಂಡಿದ್ರು, ಇವಾಗ ನೋಡಿದ್ರೆ ಭಾಷಾಪ್ಪ ಅವ್ರ ಥರ ಸ್ಟೈಲ್ ಮಾಡ್ಕೊಂಡು ಕೂತವ್ರೆ. ನನ್ನ ಬಾಮೈದ ಬೇರೆ ಒಳ್ಳೆ ಸ್ಟಿಕ್ ಕೊಟ್ಬಿಟ್ಟಾಗಿರು. ಏಮಂತ ಚೆನ್ನಾಗೈತೆ. ಓ, ಇಲ್ಲಿ ಮಂಟೆಸ್ವಾಮಿ ಅವ್ರು ರೆಡಿ ಆಯ್ತವ್ರೆ. ಮೀಸೆ ಏನೇ ಇದು ಭಾಷಾಪ್ಪ ಸ್ಟೈಲು ಚೆನ್ನಾಗಿ ಬಿಟ್ಕೊಂಡವ್ರು ಮೀಸೆ. ಸಡನ್ನಾಗಿ ನೋಡಿದ್ನಲ್ಲ ನಾನು, ವೀರಪ್ಪನ ಥರ ಕಾಣಿಸ್ಬಿಟ್ರು. ಮದುವೆಗೆ ರೆಡಿ ಆಗಿದ್ದೀವಿ. ವಾ, ಅಲ್ಲಿ ಹೋಗ್ಬಿಟ್ಟು ಏನಿದ್ರು ಇನ್ನು ಶೋಗಳು ಕೊಡೋದಷ್ಟೇ. ಏನು ಮಗನೇ? ಫಸ್ಟು ನೀನು ತಿಂತಾ ಇದೆ, ತಿನ್ನು. ನಮ್ಮ ಬಗ್ಗೆ ಎಲ್ಲ ಕಮೆಂಟ್ ಮಾಡಬಾರ್ದು. ಏನ? ನಮ್ಮ ಜೀವನದಲ್ಲೂ ನಾವು ಹುಡುಗಿರನ್ನ ಪಟಾಯಿಸೋದು ಅವೆಲ್ಲ ನಮ್ಮ ಹತ್ರ ಇಲ್ಲ. ನಮಗೆ ನಮ್ಮ ತಂದೆ ತಾಯಿ ಆ ಥರ ಮಾತುಗಳು ಹೇಳ್ಕೊಟ್ಟಿಲ್ಲ. ಬುದ್ಧಿ ಅದು. ಇಷ್ಟೊಂದು ವಿಭೂತಿ ಇಡ್ತಾರೆ, ಕಪ್ಪು ಇಡ್ತಾರೆ, ಕುಂಕುಮ ಇಡ್ತಾರೆ. ಚೆನ್ನಾಗಿ ರೆಡಿ ಆಯ್ತಾರೆ ಗಣಪ. ಮತ್ತನ್ನ ಸ್ವಲ್ಪ ಮೀಸ ಬಿಟ್ಟಿದ್ಯಾ? ಅವನು ಚಿಕ್ಕ ವಯಸ್ಸಲ್ಲೇ ಶುರು ಮಾಡ್ಕೊಂಡ್ಬಿಟ್ಟಿದ್ದ. ಏನ ಶೇವಿಂಗ್ ಮಾಡ್ಕೊಳ್ಳೋದು, ಅದಕ್ಕೆ ಅಷ್ಟೊಂದು ಬೆಳೆದಿದೆ. ಪರವಾಗಿಲ್ಲ ನೋಡಪ್ಪ. ರಂಗಾಯಣ ಗೊತ್ತಾ, ಸೋಪ್ ಹಾಕೊಳ್ಳು, ತಲೆ ಬಾಚ್ಕೊಳ್ಳು ಅಂತ. ಈಗ ನನ್ನ ಬಾಮೈದ ಕೊಟ್ಟಿರುವಂಥ ಸ್ಟಿಕ್ನ ಟೆಸ್ಟ್ ಮಾಡುವಂಥ ಸಮಯ. ಹೆಂಗಿದೆಯೋ? ಕಾಣಿಸ್ತಾ ಇದೆಯಾ? ಏನು ಕಾಣಿಸ್ತೈತೋ ಏನೋ ನೋಡೋಣ. ಈಗ ಬರ್ತಿದ್ಯಲ್ಲ ಹೇಮಂತ? ಓಕೆ ಓಕೆ ಬರ್ತಾ ಇದೆಯಾ? ಯಾರಿದು? ನೀವು ಯಾರು? ನೀವು ನಾನು ಅಂದರೆ ನಿಮ್ಮ ಹೆಸರು? ಅಂಜನ್. ಅಂಜನ್ನ ರಂಜನ್ನ? ಓ, ಅಂಜನ್. ಹಂಗಾರೆ ನನ್ನ ಹೆಸರು ರಂಜನ್. ಏನಂತ ಕೇಳ್ತಾರೆ?
ಏನಂತ ಕೇಳಿದ್ರು? ನಿಮ್ಮ ಅಪ್ಪನ ಹೆಸರು ಅಂಜಣ್ಣ, ನಿಮ್ಮ ತಮ್ಮನ ಹೆಸರು ರಂಜನ್. ಏನ್ ನಮ್ಮ ಮಗನೇ, ಏನ್ ಬೇಕು? ಬಿಗೆ ಹಿಡ್ಕೋಬೇಕು, ಬಿದೋದ್ರೆ ಆಮೇಲೆ ಏಮಂದ್ ಬಾಮ ಕಲಾಸ್. ಕಾಣಿಸ್ತಾ ಇದ್ದೀನಾ? ಕಾಣಿಸ್ತೈತಾ? ಚೂಪರ? ಯಾರದು ವಿಡಿಯೋ ಮಾಡ್ತವ್ರೆ? ಏನು ಖಾಲಿ ಪೋಲಿ? ಪೋಲಿ ಹುಡುಗಿರ್ನ ಇದ್ ಮಾಡ್ಬೇಡ, ಚೆನ್ನಾಗಿರು ನೋಡು. ಜೋರಾಗಿ ಹೇಳಿ, ಅದ್ನ ಅವನಿಗೆ ನೀವ್ ಹೇಳಬೇಕು, ಅರ್ಥ ಆಗತ್ತಾರ. ಏನ್ ಹೇಳಿದ್ರಿ ಅವನಿಗೆ? ಖಾಲಿ ಪೋಲಿ ವಿಡಿಯೋ ಮಾಡ್ತಾರೆ ಅಲ್ಲ ನೀ ಹುಡುಗಿ ಲವ್ ಮಾಡ್ಬೇಡ, ಮಗಳು ಹುಡುಗಿ ಲವ್ ಮಾಡು, ಹುಡುಗಿ ಲವ್ ಮಾಡು. ನೀವ್ ಹೇಳೋ ಪ್ರಕಾರ ಹಂಗಾರೆ ಇಬ್ರು ಹುಡುಗಿ ಇದ್ಬಿಟ್ರಪ್ಪ. ಬೇಡ, ಒಬ್ಳೇ ಇರ್ಬೇಕು. ಹುಡುಗಿ ನಿಮ್ಮ ಅಮ್ಮನ ಅಕ್ಕ ತಂಗಿರೇ 3 ಜನ ಅವ್ರೆ ಕಡೆ. ಎಷ್ಟಿಕ್ಕು? ಫ್ಲಿಪ್ಕಾರ್ಟ್ ಎಷ್ಟು? 150. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನೀನೇ ಡ್ರೈವಿಂಗ್ ಮಾಡ್ತೀಯ ಮಗನೇ? ಬೇಡ ಬಾ, ನಾನು ಮಾಡ್ತೀನಿ ಬಾ, ನಿನಗೆ ಯಾಕೆ ಟೆನ್ಷನ್? ನಾನು ಇರ್ಬೇಕಾದ್ರೆ ಕೊಡು, ಅಕ್ಕಿ ಹಾಳಾಗುತ್ತೆ. ನಡೀರಿ, ಕಾಶಿ ಕರ್ಕೊಂಡೋಗೋರಂತೆ. ಕಾಶಿ ಕರ್ಕೊಂಡೋಗವ್ರ? ಅಷ್ಟಲ್ಲಿ ಹೋಗೋಣ ಬಾ. ಕಾಶಿ ಅಂದ್ರೆ ಅಲ್ಲಿರೋ ಕಾಶಿ ಅನ್ಕೊಬಿಡ್ತೀವಿ, ಮದುವೆ ಕಾಶಿ. ಸುಮ್ಮನೆ ಬಿಡು, ಮದುವೆ ಕಾಶಿ ಅಂತ ಅಂದ್ರೆ ಅವೆಲ್ಲ ಏನು ತೊಂದರೆ ಇಲ್ಲ. ಕೊಡು ಮಗನೇ, ಬಾ. ಹೇಮಂತ, ಅಳಸಿನ ಸಸಿ ಆಮೇಲಿಂದ ಬಂದ ತೊಗೊಂಡೋಗ್ಬೇಕಣ್ಣ. ಇದು ತೊಗೊಂಡೋಗಿ ಹತ್ತಳ್ಳಿಗೆ ಹಾಕ್ಬೇಕು. ಹೇಮಂತ ಹೋಗೋಣಲ್ವಾ? ಬಾ, ಇಲ್ಲಿ ಬಾ ಮಗನೇ. ನನ್ನ ಚಿಕ್ಕ ಮಗನ್ನ 20 days ಆಯಿತು ಬಿಟ್ಟು, ಇವಾಗ ಸಿಕ್ಕಿದ್ದಾನೆ. ಈರ ನಾನು ಇಟ್ಕೊಂಡಿಲ್ವಾ ಇಲ್ಲಿ? ಬೀಳಿಸ್ಬಿಟ್ಟಿಯ? ಎಲ್ಲಿಗೆ ತಗೊಂಡೋಯ್ತಾ ಇದೆಯಾ? ಈ ತರ ನೋಡ್ತಾ ಇರೋದೇ ನಂಗೆ ಅನುಮಾನ. ನಿಮ್ಮಂಥವ್ರು ನಂಬಲೇಬಾರ್ದು. ಈಗ ಮತ್ತೆ ನಾವು ನಮ್ಮ ವಿಜಿ ಮದುವೆಗೆ ಹೋಗ್ತಾ ಇದ್ದೀವಿ. ನಮ್ಮ ವಿಜಿ ಲವ್ ಮ್ಯಾರೇಜ್ ಆಗ್ತಾ ಇದ್ದಾನೆ, ನಮ್ಮ ಅತ್ತಿಗೆ ತಮ್ಮ. ಪಾಪ ಹುಡುಗ ಒಳ್ಳೆ ಹುಡುಗ, ಹಿಂಗೆ ಪ್ರೀತಿಯಲ್ಲಿ ಬಿದ್ದು ಅದೇ ಹುಡುಗಿ ಬೇಕು ಅಂತ ಹುಡುಗಿನ ಅವನೇ ಸ್ವಂತ ಖರ್ಚಿಂದ ಮದುವೆ ಆಗ್ತಾವನೆ. ಲವ್ ಮ್ಯಾರೇಜ್ ಆಗೋರಿಗೆ ಏನಾದರೂ ಸಜೆಷನ್ ಕೊಡಬೇಕು ಅಂತಂದರೆ, ಲವ್ ಮಾಡಿದ್ಮೇಲೆ ಕೊನೆ ತನಕ ಜೊತೆಗಿರ್ಬೇಕು ಹುಡುಗಿರ ಜೊತೆಗೆ ಅಂತ. ಹುಡುಗಿ ಸಿಕ್ಕಿದ್ಲು ಅಂದ್ಬಿಟ್ಟು ತಂದೆ ತಾಯಿನೂ ಬಿಡಬಾರ್ದು. ಜೀವನ ಅದು ಇಂಪಾರ್ಟೆಂಟಾಗಿ. ನೀವು ಚೆನ್ನಾಗಿಲ್ವೇನಪ್ಪ? ನಾವು ಚೆನ್ನಾಗಿದ್ದೀವ? ತಗೊಳ್ಳೋಣ ಬಾ. ಗಾಡಿ ಎಷ್ಟೊಂದು ಪ್ರೆಸರ್ ಹಾಕೊಂಡ್ರೆ ಗಾಳಿ ತೂರುತ್ತೆ.
ಕೊಡಮ್ಮ. ಗಾಬರಿ ಅದೇ ಆಗೋಯ್ತಾ ಗುಣಮ್ಮ? ಪರವಾಗಿಲ್ಲ ಗುರು. ಏನ್ರಿ ಯಜಮಾನ್ರೆ? ಹಲೋ ಯಜಮಾನ್ರೆ ರೀ, ನೀವೇ ಮದುವೆ ಗಂಡಿದ್ದಂಗಿದ್ದೀರಲ್ರಿ? ಬಂದ್ರಿ? ಪಾಪ ಅನ್ಸುತ್ತೆ ನಿಮ್ಮನ್ನ ನೋಡಿದ್ರೆ. ಕನ್ನಡ ಇಂಡಸ್ಟ್ರಿ ಹೀರೋ ಒಬ್ಬ ಇಲ್ಲಿದ್ದಾನೆ. ಹಾ, ಬಿಟ್ಬಿಡ್ರಿ ಅವನ್ನ. ಇದು ಎಷ್ಟು ವರ್ಷಗಳಿಂದ ಇದೆ ದೇವಸ್ಥಾನ? 1800 ವರ್ಷದ ಇತಿಹಾಸ. ಓಕೆ. ಹುಲಿಯಂಬಯ್ಯ ಅಂದ್ಬಿಟ್ಟು ತಾತ ಅವರು, ದೊಡ್ಡ ತಾತ ಅವರು, ಅವ್ರದ್ದು ಐಕ್ಯವಾದ ಸ್ಥಳ ಇದೆ ಹಿಂದ್ಗಡೆ. ಸರಿ. ಇದು ಪುರಾಣ ಪ್ರಸಿದ್ಧಿಯಾದ ಸ್ಥಳ. ಕಪ್ಪುನಳ್ಳಿ ಆಂಜನೇಯ ಸ್ವಾಮಿಯಿಂದ ಸಂಜೀವರಾಯ ಸ್ವಾಮಿ ದೇವಸ್ಥಾನ. ಓಕೆ. ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ವಿಶೇಷವಾಗಿ ತಡೆಗಳನ್ನು ಮಾಡ್ತೀವಿ. ತುಂಬ ಜಾತ್ರೆಯಲ್ಲಿ ತುಂಬ ಚೆನ್ನಾಗಿದೆ. ಜನಗಳು ಯಾವುದೇ ಕಷ್ಟ ಅಂತ ಬಂದ್ರೂ ಪರಿಹಾರ ಆಗುತ್ತೆ, ಸ್ವಾಮಿಯಿಂದ ಪರಿಹಾರ ಆಗುತ್ತೆ. ಮತ್ತೆ ಇಲ್ಲಿ ಬಡವ್ರಿಗೆ ಇಲ್ಲಿರುವಂತದ್ದು ಒಂದು ಛತ್ರದಲ್ಲಿ ಯಾವುದು ಬಡವರಿಗೆ ಅಂತ ಅನ್ನ ಚೌಟ್ರಿ ಕಟ್ಟಿದ್ದಾರೆ. ತುಂಬಾ ಕಮ್ಮಿ, ತುಂಬ ಕಮ್ಮಿಯಿಂದ ಜನಗಳಿಗೆ ಒಳ್ಳೆ ಉಪಯೋಗ ಆಗಲಿ ಅಂದ್ಬಿಟ್ಟು ಸ್ವಾಮಿಯವರಿಂದ. ತಮ್ಮ ಹೆಸರು ಅರ್ಚಕ್ರೆ? ಮಧುಸೂದನ್. ಧನ್ಯವಾದಗಳು. ಅರ್ಚಕ್ರ ಹತ್ರ ಒಂದು ಮಾಹಿತಿ ತಗೊಂಬರೋಣ ಬಂದು. ಅರ್ಚಕ್ರೆ, ಇದು ಇಲ್ಲಿ ಜಾತ್ರೆ ಎಷ್ಟು ವರ್ಷಕ್ಕೆ ಒಂದ್ಸತಿ ನಡೆಯೋದು? ಜಾತ್ರೆ ವರ್ಷಕ್ಕೊಂದ್ಸಲ ನಡೆಯುತ್ತೆ ಸರ್. ವರ್ಷ ಯಾವ ಟೈಮಲ್ಲಿ? ಬೆಂಗಳೂರು ಕರೆದಿದ್ದೀನ ಅಂದ್ರೆ ಮಾರ್ಚ್, ಏಪ್ರಿಲ್, ಮೇಲ್ ಅನ್ಕೊಳ್ಳಿ. ಮೇಲ್ ನಡೆಯುತ್ತೆ. ಅವಾಗ ಇಲ್ಲಿ ಜಾತ್ರೆ ನಡೆಯುತ್ತೆ. ಎಷ್ಟು ದಿನ ಅರ್ಚಕ್ರೆ? ಸರ್ ಇಲ್ಲಿ ಒಂದು ವೀಕಿಂದ ನಡೆಯುತ್ತೆ. ಗ್ರ್ಯಾಂಡ್ ಆಗಿ ಒಂದಿನ ನಡೆಯುತ್ತೆ. ರಥೋತ್ಸವ. ಅಲ್ಲಿ ರಥ ನೋಡಿದೆ, ರಥೋತ್ಸವ. ಅನುದಾನ ಇರುತ್ತೆ, ಜನಕ್ಕೆ ಅನುದಾನ ಇರುತ್ತೆ. ಹಳ್ಳಿ ಸುತ್ತಮುತ್ತ ಎಲ್ಲ ಹಳ್ಳಿಯವರು ಸೇರ್ತಾರೆ. ಗ್ರ್ಯಾಂಡ್ ಆಗಿ ನಡೆಯುತ್ತೆ. 4 ಊರವರು, ಎಲ್ಲ ಊರವರು ಸೇರ್ಕೊಂಡು ಜಂಪಾಲೆಗೌಡನ ದೊಡ್ಡಿ, ಕುರಿಗೌಡನ ದೊಡ್ಡಿ, ಒಟ್ಟು ನೀವು ಹೇಳ್ದಂಗೆ ಎಷ್ಟು ವರ್ಷ ಇಲ್ಲಿಗೆ ದೇವಸ್ಥಾನದ ಇತಿಹಾಸ? 1500 ವರ್ಷ.
ಅದು ವಿಗ್ರಹ ಇಲ್ಲೇ ಮೂಡ್ರು ಅಂತದ ಏನು? ಅವ್ರು ಮೂಡಿರೋದು ಮೂಡಿರೋದು. ಸ್ವಾಮಿಯಿಂದನೇ ಎಲ್ಲಾದ್ರೂ ನಡೆಯೋದು. ಏನೇ ಕಷ್ಟ ಅಂತ ಬಂದು ಪರಿಹಾರ ಆಗುತ್ತೆ ಸ್ವಾಮಿ ದಯೆಯಿಂದ. ಸರಿ ಅರ್ಚಕ್ರೆ, ಥ್ಯಾಂಕ್ ಯು. ಹಿಂಗೆ ಇಮ್ಮಡಿ ಟೈಮಿಂದ ಅಷ್ಟೇ ಊರು ಮಾಡೋ ಮಗ ಹಂಗೆ ಏನು ಪ್ಯಾನ್ ಇಲ್ಲ. ಬೇಬಿ ಚಿನ್ನಮ್ಮ ಏನ್ ಸಮಾಚಾರ? ವಾತಾವರಣ ನಿನ್ ದರ್ಶನ ಆಗೋಯ್ತಲ್ಲಪ್ಪ, ಇನ್ ನನ್ ಬದುಕ ಆದಂಗೆ ಇವತ್ತೇನೋ ಗಾಚಾರ. ಏನ್ ವಿಡಿಯೋ ಮಾಡ್ತಾ ಇದೀನಿ ಅನ್ಕೊಂಡ್ರ? ಇಲ್ಲ ನಿಮ್ಮ ನಮಸ್ಕಾರ ಸ್ವಾಮಿ. ನಮಸ್ಕಾರ ಸ್ವಾಮಿಗಳು. ಯಾರು? ನನ್ನ ಮಗನ. ನಮಸ್ಕಾರ ಸ್ವಾಮಿಗಳು. ಏನ್ ಸಮಾಚಾರ? ಪಾಪ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಅಂತ. ಹೆಂಗದು ಈ ತರ ಕಲ್ಸ್ಕೊಟ್ಟಿದ್ದೀರಲ್ಲ? ನಾನಲ್ಲಪ್ಪ, ಕೇಳಿ. ಯಾರು ಕಲ್ಸಿರೋದು? ನಾನಲ್ಲ. ಊಟ ಮಾಡಿದ್ರಾ? ಊಟ ಆಯ್ತು. ಏನು ಊಟ ತಿಂದ್ರಿ? ಈಗ ಚಪಾತಿ 4 ಇಡ್ಲಿ. ಒಂದು ಚಪಾತಿ 4 ಇಡ್ಲಿ, ಆಮೇಲೆ 4 ಇಡ್ಲಿಗೆ 4 ಇಡ್ಲಿಗೆ ಮಾಡಿದ್ದಂತ. ಚೆನ್ನಾಗೇ ಮಾಡ್ತೀರಾ ನೀವು ವ್ಯವಹಾರನ? ಎಲ್ಲ ಹೂವು ಕಿತ್ಕೊಂಡು ಹೋಗ್ತಾ ಇದ್ದೀರಾ? ಪಾರಿಜಾತ ಹೂವು. ಓಕೆ ಓಕೆ ಓಕೆ.